ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾವ್ ಹೇಳ್ತಾ ಇರೋದು ಈ ಉಪ ತಹಶೀಲ್ದಾರ್ ಅವರ ಕರ್ಮಕಾಂಡದ ಬಗ್ಗೆ. ಹಾಗಾಗಿನೇ ಕಂದಾಯ ಸಚಿವರು ಮಿಸ್ ಮಾಡದೆ ಈ ಸುದ್ದಿಯನ್ನ ನೋಡಬೇಕು. ರಾಜ್ಯದ ಜನ, ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಜನ ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಬೇಕು. ಬೆಳಗಾವಿಯ ಜಿಲ್ಲಾಧಿಕಾರಿ ಸಾಹೇಬ್ರೆ, ನೀವು ಕೂಡ ಈ ಸ್ಟೋರಿಯನ್ನ ನೋಡ್ಲೇಬೇಕು. ಏನಾಗ್ತಾ ಇದೆ ನಿಮ್ಮ ಜಿಲ್ಲೆಯಲ್ಲಿ ಅಂತ ಹೇಳಿ ನಿಮಗೆ ಗಮನಕ್ಕೆ ಬಂದಿಲ್ವಾ? ಗ್ಯಾರಂಟಿ ನ್ಯೂಸ್ ಇದೆ ನಿಮ್ಮ ಗಮನಕ್ಕೆ ತರೋದಕ್ಕೆ. ಬೆಳಗಾವಿ ಜಿಲ್ಲೆಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಹಾಗಾದ್ರೆ ಯಾರು ಇಲ್ವಾ? ಈ ಅಧಿಕಾರಿಗಳ ಅಂದಾ ದರ್ಬಾರ್ ಅಥವಾ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೋ ಇಲ್ವೋ ಅನ್ನೋದನ್ನ ನೋಡೋದಕ್ಕೆ ಬೆಳಗಾವಿಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಇದನ್ನ ಬೆಳಗಾವಿ ಜಿಲ್ಲೆಯ ಜನ ಮಾಡ್ತಾ ಇರುವಂತ ಪ್ರಶ್ನೆ. ಬೆಳಗಾವಿ ಜಿಲ್ಲೆಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಹೇಳಿ ಬೆಳಗಾವಿ ಜಿಲ್ಲೆಯ ಜನನೇ ಹೇಳ್ತಾ ಇದ್ದಾರೆ. ಬೆಳಗಾವಿ ಉಸ್ತುವಾರಿ ಸಚಿವರೇ, ಇದೇನಿದು ಉಪ ತಹಶೀಲ್ದಾರ್ ಕರ್ಮಕಾಂಡ? ಸರ್ಕಾರದ ಖಜಾನೆಗೆ ಕೋಟಿ ಕೋಟಿ ನಷ್ಟ ಮಾಡಿರೋ ಉಪ ತಹಶೀಲ್ದಾರ್ ಅಧಿಕಾರಿ ವಂಚನೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಪ್ರತಿ ತಿಂಗಳು ಕೋಟಿ ಕೋಟಿ ನಷ್ಟ ಆಗ್ತಾ ಇದೆ. ಸರ್ಕಾರದ ಖಜಾನೆ ಕೊಳ್ಳೆ ಹೊಡಿತಾ ಇರುವ ಕಂದಾಯ ಇಲಾಖೆ ಅಧಿಕಾರಿಯ ಕರ್ಮಕಾಂಡವನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಮಿಸ್ ಮಾಡ್ಕೋಬೇಡಿ ಈ ಕಥೆನ. ಯಾವ ರೀತಿಯಾಗಿ ದೋಚುತ್ತಾ ಇದ್ದಾರೆ ಹಣನ, ಯಾವ ರೀತಿಯಾಗಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟಾಗ್ತಾ ಇದೆ ಈ ಉಪ ತಹಶೀಲ್ದಾರ್ನಿಂದ. ಉಪ ತಹಶೀಲ್ದಾರ್ ಕಚೇರಿಯಲ್ಲಿ ಆ ಖಾಸಗಿ ಬ್ರೋಕರ್ ಯಾವ ರೀತಿಯಾಗಿ ಅಂದಾ ದರ್ಬಾರ್ ಮಾಡ್ತಾ ಇದ್ದಾನೆ, ಎಲ್ಲದರ ಬಗ್ಗೆಯೂ ಕೂಡ ನಿಮ್ಮ ಗ್ಯಾರಂಟಿ ನ್ಯೂಸ್ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದೆ ಇವತ್ತು. ಬೆಳಗಾವಿ ಜಿಲ್ಲೆಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ. ಸಂಬಂಧಪಟ್ಟ ಇಲಾಖೆಯ ಸಚಿವರು ಕೂಡ ಈ ಸ್ಟೋರಿ ನೋಡಬೇಕು. ಮೊದಲಿಗೆ ಬೆಳಗಾವಿ ಜನ, ಬೆಳಗಾವಿಯ ಜಿಲ್ಲಾಧಿಕಾರಿಗಳು ನೋಡಲೇಬೇಕಾದಂತ ಸ್ಟೋರಿ. ಬೆಳಗಾವಿ ಉಸ್ತುವಾರಿ ಸಚಿವರ ಗಮನಕ್ಕೂ ಕೂಡ ಇಂಥ ವಿಚಾರಗಳು ಹೋಗಲ್ವಾ ಅನ್ನೋ ಪ್ರಶ್ನೆ ಮೂಡಬಿಡುತ್ತೆ. ಸರ್ಕಾರದ ಖಜಾನೆಗೆ ಕೋಟಿ ಕೋಟಿ ನಷ್ಟ ಮಾಡಿದ್ದಾರೆ ಈ ಉಪ ತಹಶೀಲ್ದಾರ್. ಕೋಟಿ ಕೋಟಿ ನಷ್ಟ. ಅಧಿಕಾರಿಯ ವಂಚನೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಪ್ರತಿ ತಿಂಗಳು ಕೋಟಿ ಕೋಟಿ ನಷ್ಟ ಆಗ್ತಾ ಇದೆ. ಸರ್ಕಾರದ ಖಜಾನೆ ಕೊಳ್ಳೆ ಹೊಡಿತಾ ಇರುವಂತ ಕಂದಾಯ ಇಲಾಖೆ ಅಧಿಕಾರಿ ಇವರು. ಸರ್ಕಾರದ ಖಜಾನೆ ಮೊದಲೇ ಖಾಲಿಯಾಗಿ ಹೋಗಿದೆ, ಅಭಿವೃದ್ಧಿಗೆ ದುಡ್ಡಿಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ವಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾವೆ. ಸೊ ಇದೆಲ್ಲದರ ನಡುವೆ ಈಗ ಈ ರೀತಿಯಾದಂಥ ಒಂದು ಕರ್ಮಕಾಂಡವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ. ಬೆಳಗಾವಿಯ ಹಿರೇಬಾಗೇವಾಡಿ ನಾಡ ಕಚೇರಿಯಲ್ಲಿ ಕರ್ಮಕಾಂಡ ಆಗಿರೋದು. ಹಿರೇಬಾಗೇವಾಡಿ ಉಪ ತಹಶೀಲ್ದಾರ್ ವಿಜಯ್ ಕುಮಾರ್ ವಾಲೇಕಾರ್ ಕರ್ಮಕಾಂಡ ಇದು. ಏನ್ ಮಾಡಿದ್ದಾರೆ ಹಾಗಾದ್ರೆ ವಿಜಯ್ ಕುಮಾರ್? ಪೆನ್ಷನ್ ನಲ್ಲಿ ಗೋಲ್ಮಾಲ್ ಆಗಿದೆ. ಪೆನ್ಷನ್ ಕೊಡ್ತಾರಲ್ಲ ಪ್ರತಿ ತಿಂಗಳು ವಯಸ್ಸಾದವರಿಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.